ಈ ಸ್ಪೀಕರ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಏನಂದರೆ ಯಾವುದೇ ಹಬ್ಬ ಆಚರಣೆ ಅಥವಾ ಟ್ರೆಡಿಷನ್ನು ಇದಕ್ಕೆ ಯಾವಾಗಲೂ ಕೂಡ ಪೊಲೀಸರು ಎಲ್ಲಿ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನೀವು ನಮ್ಮ ಗಣೇಶ ಹಬ್ಬ ಆಚರಣೆ ನೋಡ್ಕೊಳ್ಳಿ, ನಮ್ಮದೇ ಆಫೀಸ್ ಮುಂದೆ ನೆಹರು ಮೈದಾನದಲ್ಲಿ ಹಬ್ಬ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಬಂದಿರ್ತೀರಿ, ನೀವು ಕೂಡ ಎಲ್ಲರೂ ಇದ್ದಿರಿ. ಅದು ಎಷ್ಟೊತ್ತು ತನಕ ನಡೆದಿದೆ? ಸುಮಾರು ರಾತ್ರಿ 2:30 ತನಕ ಮಾಡಿದ್ದಾರೆ. ನಾವು ಯಾವಾಗಲೂ ಕೂಡ ಆಚರಣೆ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ. ದ ಪ್ರಾಬ್ಲಮ್ ಈಸ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಸೌಂಡ್ ಯು ಯೂಸ್. ನಾವು ಮಾಡ್ತಿರುವಂಥ ಹಬ್ಬ ಏನು ಆಚರಣೆ ಮಾಡ್ಕೊಳ್ತೀವಿ, ಆ ದಿವಸ ಕೂಡ ಯೂಸ್ ಮಾಡಿದ್ರು, ಆ ದಿವಸ ಕೂಡ ಅಲೋ ಮಾಡಿದ್ವಿ. ನಾವು ಏನು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ, ನಮಗೆ ಸೆಲೆಬ್ರೇಷನ್ ಇದ್ದ ಹಾಗೆ ಇರಬೇಕು, ಬಾಕಿಯವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಹೇಳಿದ್ದೀವಿ. ಸೊ ನಂಬರ್ 1, ಯಾರೇ ಇರಲಿ ಇನ್ಸೈಡ್ ದಿ ಏನಾದರೂ ಬಿಲ್ಡಿಂಗ್ ಒಳಗಡೆ ಮಾಡ್ಕೊಳ್ತೀವಿ. ಇಂಡೋರ್ ಮೀಟಿಂಗ್ಸ್ ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್ ಅನ್ಲೆಸ್ ಯುವರ್ ನೈಬರ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಯು. ಔಟ್ಡೋರ್ ನಾವೇನು ಹೇಳಿದ್ದೀವಿ ಪ್ರತಿಯೊಬ್ಬರಿಗೆ ಕೂಡ, ನೀವೇನಾದರೂ ಫಂಕ್ಷನ್ ಮಾಡ್ತಾಯಿದ್ರೆ ಒಂದು ಕಾಂಪೌಂಡಲ್ಲಿ ಅಥವಾ ಗ್ರೌಂಡಲ್ಲಿ, ನಿಮ್ಮ ಗ್ರೌಂಡ್ 50 ಮೀಟ್ರ್ ಇದ್ದರೆ ನಿಮ್ಮ ಸೌಂಡು ಕೂಡ 50 ಮೀಟ್ರ್ ಕೇಳಿಸ್ಬೇಕು. ಅದು 100 ಮೀಟ್ರ್ ಇದ್ದರೆ 100 ಮೀಟ್ರ್ ಕೇಳಿಸ್ಬೇಕು. ನಮ್ಮ ಫಂಕ್ಷನಿಗೆ 100 ಜನ ಬರ್ತಾರೆ, ನಮ್ಮ ಸೌಂಡು 2000 ಜನಕ್ಕೆ ಕೇಳಿಸ್ಬೇಕು, ಸುತ್ತಾಗೆಲ್ಲ ಸರೌಂಡಿಂಗ್ ಎಲ್ಲ ಇದಾಗಬೇಕು. ಸೊ ನಿಮಗೆ ಈ ಡಿ ಜೆದವ್ರುಗಳು ಕಂಪ್ಲೇಂಟ್ ಗೊತ್ತಾಗತ್ತೆ ಬಿಟ್ಟು, ನಮಗೆ ಹಾಸ್ಪಿಟ್ಲಿಂದ, ಸೀನಿಯರ್ ಸಿಟಿಜನ್ಸಿಂದ, ಸ್ಟೂಡೆಂಟ್ಸಿಂದ ಬರೋ ಕಂಪ್ಲೇಂಟ್ಸ್ ನಿಮಗೆ ಗೊತ್ತಾಗಲ್ಲ. ಇಷ್ಟಕ್ಕೆ ಭಾಳಷ್ಟು ಜನ ನಾವು ಶಾಂತಿ ಸಭೆ ಮಾಡಿದ್ದಾಗ ಹಿರಿಯರೇ ಮಾತಾಡಿದ್ದಾರೆ ಇದರ ಬಗ್ಗೆ, ನಮಗೆ ಬೇಡ ಅಂತ ಹೇಳಿ, ಆವಾಗ ಬೇಡ ಅಂತ ಹೇಳಿ ಈಗ ಮತ್ತೆ ಹೇಗೆ ಬೇಕಾಗತ್ತೆ ನಂಗೆ ಗೊತ್ತಾಗಿಲ್ಲ, ಅದು ಬೇರೆ ವಿಷಯ. ಈ ಪಬ್ಲಿಕ್ಗೆ ನಿಮ್ಮ ಸೆಲೆಬ್ರೇಷನು ಬೇರೆಯವರಿಗೆ ತೊಂದರೆ ಆಗಬಾರ್ದು, ಇಷ್ಟೇ ನಮಗೆ ಬೇಕಾಗಿದ್ದು, ಅಷ್ಟೇ ಮಾಡ್ತಾಯಿದ್ದೀವಿ. 1. 2ನೇದು, ಯಾರಾದರೂ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನಿಸಿದ್ದಾಗ, ಪ್ರೋಗ್ರಾಮ್ ಇದೆ ಅಂತ ಅನಿಸಿದ್ದಾಗ ಮೈಕ್ ಲೈಸೆನ್ಸ್ ಪರ್ಮಿಷನ್ ಕೊಡಬೇಕಾದವ್ರು ಇನ್ಸ್ಪೆಕ್ಟ್ರು. ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ಲೈ ಮಾಡ್ಕೊಂಡಿದ್ರೆ ನಿಮ್ಮ ಜಾಗ ನೋಡ್ತಾರೆ, ಆ ಜಾಗಕ್ಕೆ ಎಷ್ಟು ಸೌಂಡ್ ಬೇಕಂತ ಹೇಳಿ ಅವ್ರು ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಪರ್ಮಿಷನ್ ಕೊಡ್ತಾರೆ. ಅದರ ಪ್ರಕಾರ ಮಾಡ್ಕೋಬೋದು. ಅದು ವಿತಿನ್ ದಟ್ ಲಿಮಿಟ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ನಾನು ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಕೊಡ್ತೀನಿ ಅಂದಾಗ ಆಗ ಸಮಸ್ಯೆ ಆಗುತ್ತೆ ಅಷ್ಟೇ. ಸಮಸ್ಯೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಯಕ್ಷಗಾನ ಬರುತ್ತೆ, ನವೆಂಬರ್ ಇದು ಎಲ್ಲ ಆಗುತ್ತೆ. ಆ್ಯಂಡ್ ನಾವು ಯಕ್ಷಗಾನ, ಅಲ್ಲಿಯ ಯಕ್ಷಗಾನದಲ್ಲಿ ನೋ ಸೌಂಡ್ ವಾಸ್ ಅಲೌಡ್, ಇದೆಲ್ಲ ಆಗ್ತಾ ಇದೆ. ನಾವು ದೇರ್ ಇಸ್ ಅ ನೀಡ್ ಫಾರ್ ದ ಗ್ರೌಂಡ್, ಇದರಲ್ಲಿ ಬೇಕಾಗುತ್ತೆ. ಈಗ ಅವ್ರು ಹೇಳ್ತಾ ಇರೋದು ದಟ್ ಯು ಆರ್ ಟ್ರೈಂಗ್ ಟು ರಿಸ್ಟ್ರಿಕ್ಟ್ ದ್ಯಾಟ್ ಟು. ಯಾಕಂದ್ರೆ ಮೊನ್ನೆ ಇನ್ಸ್ಟೆನ್ಸ್ ಯಾವುದೋ ಒಂದು ಇದರಲ್ಲಿ ವಿಡಿಯೋ ವೇರ್ ದಿ ಸೌಂಡ್ ಸಿಸ್ಟಮ್ಸ್ ವರ್ ಟೇಕನ್ ವೆನ್ ದ ಶೋ ವಾಸ್ ಗೋಯಿಂಗ್ ಆನ್. ಹಾಗಾಗಿ ದಟ್ಸ್ ದಿ ಥಿಂಗ್. ಫಾರ್ ಎಕ್ಸಾಂಪಲ್ ಈ ಯಕ್ಷಗಾನ ಇದಕ್ಕೆ ಬಂದಾಗ, ಲೆಟ್ ಮಿ ಟೆಲ್ ಯು, ಐ ಕ್ಲಾರಿಫೈ ಒನ್ ಥಿಂಗ್ ಫಸ್ಟ್. ಅದು ಯಾವುದೋ ನೀವು ವಿಡಿಯೋ ತೋರಿಸ್ತಾ ಇದ್ರಿ, ಅದು ನಮ್ಮ ಲಿಮಿಟ್ಸಲ್ಲಿ ಎಲ್ಲೂ ಆಗಿಲ್ಲ. ಓಕೆ, ನೀವು ಸಿಟಿಯೆಲ್ಲ ಹುಡುಕಾಡಿ ನೋಡಿ, ಅದೆಲ್ಲೂ ಇಲ್ಲಿ ಆಗಿದ್ದಲ್ಲ. ನಂಬರ್ 1. ಓಕೆ. 2ನೇದು, ನಮ್ಮದು ನೆಹರು ಮೈದಾನದಲ್ಲಿ ಆಗಿದೆ ಹಬ್ಬ, ನಡೀತಾ ಇದೆ. ಯಾರು ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ, ಮಾಡ್ಕೋಬೇಕಾದವರು ಎಲ್ಲರೂ ಕೂಡ ಬಂದು ಇಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಎಲ್ಲಿ ನ್ಯೂಸೆನ್ಸ್ ಆಗಬೇಕು ಜಾಸ್ತಿ, ಅವರಷ್ಟು ಮಾತ್ರ ಕೇಳಿದರೆ ಅದು ಆಗೋದಿಲ್ಲಲ್ಲ. ಯಾರು ಆ್ಯಕ್ಚುಲಿ ಪ್ರೋಗ್ರಾಮ್ ಮಾಡಬೇಕಾದವರು ಬಂದು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ, ಕರೆಕ್ಟಾಗಿ ಮಾಡಬೇಕಾದವರು. ಇಲ್ಲ ಬ್ಲ್ಯಾಂಕೆಟ್ ಆಗಿ ಎಲ್ಲರಿಗೆ ಕೊಟ್ಟುಬಿಡಿ, ಇಟ್ ಇಸ್ ನಾಟ್ ಪಾಸಿಬಲ್. ದೇರ್ ಈಸ್ ನಥಿಂಗ್ ಕಾಲ್ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಸುಮ್ಮನೆ ಕೂತ್ಕೊಳ್ತೀವಿ. ಅದಾಗಿದ್ದಕ್ಕೆ ಅಲ್ಲ ಗಲಾಟೆ ಆಗಿದ್ದು. ಪ್ರತಿಯೊಬ್ಬರು ಏನಾಗಿದೆ ಅಂದರೆ ಶಾಂತಿಯುತವಾಗಿದ್ದಂಥ ಸಮಯ ನೋಡಿಕೊಂಡು ಹಬ್ಬ ಏನೂ ಇಲ್ಲ, ನಾವೇನು ಬೇಕಾದ್ರೂ ಮಾಡ್ತೀವಿ. ಎಲ್ಲ ಹಿಸ್ಟ್ರಿ ಮರೆತು ಬಿಡ್ತೇನೆ, ಬಟ್ ನಾವು ಮರೆಯಲ್ಲಲ್ವಾ. ಪೊಲೀಸರು 3 ತಿಂಗಳ ಹಿಂದೆ ಎಷ್ಟು ಮುಜುಗರ ಅನುಭವಿಸಬೇಕಾಗಿತ್ತು ಎಲ್ಲರಿಗೂ ಗೊತ್ತಿದೆ ಅಲ್ಲ. ಅದು ಯಾಕಂದರೆ ಇದೇ ರೀತಿ ಬಿಟ್ಟು ಆಗಿದೆ. ಅದೇನದು, ನಾವು ಯಾವುದೋ ಕಾರಣ ಹೇಳ್ಕೊಂಡು ಯಾವುದೋ ಮಾಡ್ತೀವಿ. ಹಬ್ಬ ಆಚರಣೆ ಮಾಡಬೇಕಾದ್ರೆ ಹಬ್ಬದ ಆಚರಣೆ ಮಾಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲವು ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ. ಅದೇ ಬಿಟ್ಟು ಇಲ್ಲ ಆಗೋದಿಲ್ಲ. ನೀವು ಹೇಳಿದ್ರೆ ಸೌಂಡ್ ಸಿಸ್ಟಮ್ ವಿಲ್ ಬಿ ಅಪ್ರೋಪ್ರಿಯೇಟ್ ಟು ದಿ ಗ್ರೌಂಡ್ ವೇರ್ ಇಟ್ಸ್ ಅಲ್ಲಿ ಇದಾಗಿ ಇದು ಮಾಡಬೇಕು ಅಂತ. ಎಕ್ಸಾಕ್ಟ್ಲಿ. ಹೌ ದಿ ಲೋಕಲ್ ಪೊಲೀಸ್ ವಿಲ್ ಅಸೆಸ್? ಅಂದ್ರೆ
for example, what's the thing for Nehru Maidan High Gate when you say that's the thing? How is it being done? So that the recording device, what's the alleged is you are using an app which doesn't convey the appropriate thing. See, what happens is when you talk about us using an app, either you are misinformed or somebody told you a story. See, we have brought professional instruments and we measure with that only. And if you want us actually to measure with that professional instrument, no function here will happen. See, every function which we allowed, every place where we already allowed, everything is beyond the restrictions, but since it did not cause any inconvenience to others, number one, as well as the sound was within that compound, though it was well beyond 150 decibels, whereas the rule was 75 decibels. When I was referring to the other function of Ganesha, Nehru Maidana Ganesha, the sound was well beyond that limits. But in spite of that, we allowed it because you have two tableaus running, 50 meters between each tableau. What we said is, let every tableau carry some mic in such a way that your distance goes till 50 meters. Because other person will get an opportunity to, and things will move on also. So that is it.